ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಸ್ ಎಲ್ಲರೂ ಇವಾಗ ಮೈಸೂರಿಗೆ ಎಷ್ಟು ಜನ ಹೋಗಿದ್ದಾರೆ ಏನು ಅಂತೆಲ್ಲ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೋಗಿದ್ರು, ಏನೇನೆಲ್ಲ ಮಾಡಿದ್ರು, ಹೀಗಾಯಿತು ಏನು ಅಂತೆಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇವಾಗ ಸದ್ಯಕ್ಕೆ ಮೈಸೂರಿಗೆಲ್ಲ ಹೋಗಿ ಬಂದಿರೋದು ನೋಡಿದ್ರೆ ಕಾರ್ತಿಕ್ ಅವ್ರು ಹೋಗಿದ್ದಾರೆ, ಸಂಗೀತ ಅವ್ರು ಹೋಗಿದ್ದಾರೆ, ವಿನಯ್ ಅವ್ರು ಹೋಗಿದ್ದಾರೆ, ನಮ್ರತಾ ಅವ್ರು ಹೋಗಿದ್ದಾರೆ, ರಕ್ಷಕ್ ಅವ್ರು ಹೋಗಿದ್ದಾರೆ ಮತ್ತು ಮೈಕಲ್ ಅವ್ರು ಹೋಗಿದ್ದಾರೆ. ಬಟ್ ಎಲ್ಲರೂ ಒಟ್ಟಿಗೆ ಅಂತೂ ಹೋಗಿಲ್ಲ, ಸಪ್ರೇಟಾಗಿ ಹೋಗಿರೋದು. ಕಾರ್ತಿಕ್ ಅವರು ಮತ್ತು ಸಂಗೀತ ಅವರು ಇಬ್ಬರೂ ಅಷ್ಟೇ ಸಪ್ರೇಟಾಗಿ ಹೋದರು. ಆದರೆ ಮೈಕಲ್ ಅವರು, ನಮ್ರತಾ ಅವರು, ರಕ್ಷಕ್ ಅವರು ಮತ್ತು ವಿನಯ್ ಅವರು 4 ಜನನು ಅವರ ಫ್ರೆಂಡ್ಸ್ ಗುಂಪಲ್ಲಿ ಮತ್ತು ಮೋಸ್ಟ್ಲಿ ಅವರ ಫ್ಯಾಮಿಲಿ ಕೂಡ ಇದ್ದರು ಅಲ್ಲಿ. ಯಾಕಂದರೆ ವೀಡಿಯೋಸಲ್ಲೆಲ್ಲ ನೋಡಿದಾಗ ವಿನಯ್ ಅವರ ವೈಫ್ ಮತ್ತು ಅವರ ಮಗ ಕೂಡ ಇದ್ದರು, ಮತ್ತು ನಮ್ರತಾ ಅವರ ಅಪ್ಪ ಅಮ್ಮ ಕೂಡ ಇದ್ದರು. ಸೊ ಅವರ ಫ್ಯಾಮಿಲಿ ಜೊತೆ ಕೂಡ ಅವರು ಹೋಗಿದ್ದಾರೆ. ಸೊ 4 ಜನ ಒಟ್ಟಿಗೆ ಇವ್ರ ಕಂಟೆಸ್ಟೆಂಟ್ಸು ಸೇರಿಕೊಂಡು ಹೋಗಿರೋದು. ಸೊ ಇವ್ರು 4 ಜನ ಬಗ್ಗೆ ಹೇಳೋದಾದರೆ ಅವ್ರು ಹೋದಾಗೂ ಅಷ್ಟೇ ಸಿಕ್ಕಾಪಟ್ಟೆ ಅಲ್ಲಿ ಮೈಸೂರಿನ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು, ಎಲ್ಲರೂ ಅಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಹೋದರು. ಸೊ ಅಲ್ಲಿ ತುಂಬಾ ಚೆನ್ನಾಗಿ ಕ್ರೇಜ್ ಸಿಕ್ತು, ಮತ್ತು ಎಲ್ಲ ಫ್ಯಾನ್ ಬೇಸ್ ಕೂಡ ಅಷ್ಟೇ ಚೆನ್ನಾಗಿತ್ತು, ಮತ್ತು ಎಲ್ಲರ ರೆಸ್ಪಾನ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅವರಿಗೆ ಎಲ್ಲರೂ ಅಲ್ಲಿರುವಂಥ ಜನಕ್ಕೆ ಮಾತಾಡಿಸ್ಕೊಂಡು ಬಂದರು ಅಂತ ಹೇಳ್ಬೋದು. ಮತ್ತು ಇನ್ನೂ ಅಷ್ಟೇ ನಾವು ನೋಡ್ತಾ ಇದ್ದೀವಿ, ಬಿಗ್ ಬಾಸ್ನ ಕ್ರೇಜ್ ಅಂತೂ ಮುಗ್ದಿಲ್ಲ. ಸೊ ಎಲ್ಲ ಕಡೆ ಮೀಡಿಯಾದವರು ಇದ್ದೇ ಇದ್ದಾರೆ, ನ್ಯೂಸ್ ಚಾನಲ್ ಅವರು ಇದ್ದಾರೆ. ಸೊ ಅಲ್ಲಿ ಹೋದಾಗೆಲ್ಲ ಇಂಟರ್ವ್ಯೂಸ್ ತೊಗೊಂಡಿದ್ದಾರೆ, ಅಂದರೆ ತುಂಬ ಹೊತ್ತು ತೊಗೊಂಡಿಲ್ಲ ಅಂದ್ರೂ ಒಂದು ಸ್ವಲ್ಪ ಮಾತಾಡ್ಸಿದ್ದಾರೆ. ಸೊ ಅಲ್ಲೆಲ್ಲ ನಾವು ನೋಡ್ಬೋದು, ವಿನಯ್ ಅವರ ಮಗ ಎಲ್ಲ ಮಾತಾಡಿರೋದು ಚಾಮುಂಡಿ ಬೆಟ್ಟದಲ್ಲಿ ತೋರಿಸಿದ್ದಾರೆ. ಅವರು ಕೂಡ ಅಷ್ಟೇ ಮುಂದೆ ಆ್ಯಕ್ಟರ್ ಆಗಬೇಕು ಅನ್ನೋ ಆಸೆ ಇದೆಯಂತೆ ಅವರಿಗೆ. ಸೊ ಅದನ್ನ ಕೂಡ ಅವರು ಅದರೊಳಗೆ ಹೇಳಿದರು. ಸೊ ನಮ್ರತಾ ಅವರು ಕೂಡ ಮಾತಾಡಿದ್ದಾರೆ, ಮತ್ತು ಎಲ್ಲರೂ ಅಷ್ಟೇ ಅಲ್ಲಿ ಇರೋ ಜನಗಳು ತುಂಬಾ ಚೆನ್ನಾಗಿ ಮಾತಾಡಿಸಿ ಅವ್ರನ್ನೆಲ್ಲ ಗಳಿಸಿದ್ದಾರೆ. ಸೊ ಅದಾದಮೇಲೆ ಕಾರ್ತಿಕ್ ಅವರು ಅಷ್ಟೇ. ಸೊ ಅವರು ಕೂಡ ಹೋದ ಶುಕ್ರವಾರ ಹೋಗಿದ್ರು ಚಾಮುಂಡಿ ಬೆಟ್ಟಕ್ಕೆ. ಅಲ್ಲಿ ಅವರು ಆಲ್ರೆಡಿ ವಿನ್ನರ್ ಆಗಿರೋದ್ರಿಂದ ಅವ್ರಿಗೆ ಒಂದು ಕ್ರೇಜು ತುಂಬಾ ಚೆನ್ನಾಗಿತ್ತು ಅವ್ರಿಗೂ ಕೂಡ ಅಂತ ಹೇಳ್ಬೋದು. ಸೊ ಅವರು ಯಾರ ಜೊತೆನೂ ಹೋಗಿರಲಿಲ್ಲ, ಸಪ್ರೇಟಾಗಿ ಹೋಗಿದ್ದು, ಅಂದರೆ ಅವರ ಒಂದು ಫ್ರೆಂಡ್ಸ್ ಜೊತೆ ಹೋಗಿದ್ರು ಅಂತ ಅನ್ಸುತ್ತೆ. ಬಟ್ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಸ್ ಜೊತೆಗೆ ಯಾರ ಜೊತೆ ಹೋಗಿರಲಿಲ್ಲ ಅವರು. ಬಟ್ ಅವ್ರು ಹೋದಾಗೂ ಅಷ್ಟೇ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಜನ ನೋಡ್ಬೋದು, ತುಂಬ ವೀಡಿಯೋಸ್ ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ. ಎಲ್ಲರೂ ತುಂಬ ಜನ ಇದ್ದರು ಅವತ್ತು. ಅದು ಶುಕ್ರವಾರ ಬೇರೆ ಆಗಿರೋದ್ರಿಂದ ಚಾಮುಂಡಿ ಬೆಟ್ಟದಲ್ಲಿ ಜಾಸ್ತಿ ಜನ ಕೂಡ ಇರ್ತಾರೆ, ಮತ್ತು ಎಲ್ಲ ಅಭಿಮಾನಿಗಳು ಅಷ್ಟೇ ಬಂದು ಮಾತಾಡಿಸಿದ್ರು. ಸೊ ನಿನ್ನೆ ಶುಕ್ರವಾರ ಕೂಡ ಅಷ್ಟೇ ಸಂಗೀತ ಅವರು ಹೋಗಿದ್ದರು ಅಲ್ಲಿಗೆ. ಸೊ ಸಂಗೀತ ಅವರು ಹೋದಾಗೂ ಅಷ್ಟೇ ಅವರು ಆಲ್ಮೋಸ್ಟ್ ಈವ್ನಿಂಗ್ ಹೋಗಿದ್ದು, ಬೆಳಗ್ಗೆನೂ ಅಲ್ಲ. ಬಟ್ ಫ್ಯಾನ್ ಬೇಸ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು ಅಂತ ಹೇಳ್ಬೋದು. ಮತ್ತು ಅವರ ಫ್ಯಾನ್ಸ್ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಎಷ್ಟೊಂದು ಸ್ಟೋರೀಸಲ್ಲಿ ಕೂಡ ಅವರು ಮೆನ್ಷನ್ ಮಾಡಿದರು. ಮತ್ತು ಒಂದು ಮೇನ್ ಗಿಫ್ಟ್ ಏನು ಅಂದರೆ ಒಂದು ಫೋಟೋ ಫ್ರೇಮ್. ಸೊ ಆ ಫೋಟೋ ಫ್ರೇಮಲ್ಲಿ ಏನು ಒಂದು ವಿಶೇಷ ಅಂತ ಹೇಳ್ಬೋದು. ಬಟ್ ಆ ಫೋಟೋ ಫ್ರೇಮ್ ಯಾರಾದರೂ ಅಬ್ಸರ್ವ್ ಮಾಡಿದರೆ ನೋಡ್ಬೋದು, ಮೇಲ್ಗಡೆ ಅವರ ಫೇಸ್ ಇದೆ, ಕೆಳಗಡೆ ಸಿಂಹದ್ದಿದೆ. ಸೊ ಅದು ಅವರಿಗೆ ತುಂಬಾ ಇಷ್ಟ ಆಗಿ ಅವರು ತುಂಬ ತೋರಿಸಿದ್ರು ಅದನ್ನ. ತುಂಬ ದೊಡ್ಡ ಫ್ರೇಮ್ ಕೊಟ್ಟಿದ್ದಾರೆ. ಸೊ ಅವರ ಫ್ಯಾನ್ಸ್ ಎಲ್ಲರೂ ಸೇರಿ, ಮತ್ತು ಅವರಿಗೆ ತುಂಬ ಅವರು ಎಲ್ಲ ಕಡೆಯೂ ಹೇಳಿದರು, ಮತ್ತು ಸ್ಟೋರಿ ಕೂಡ ಹಾಕಿದರು. ತುಂಬಾ ಅವರಿಗೆ ಗಿಫ್ಟ್ ಬಂದಿರೋದು ಯಾವುದು ಅಂದರೆ ಬಳೆಗಳು. ಸೊ ಹೋದವರೆಲ್ಲರೂ ಅವರಿಗೆ ಬಳೆಗಳನ್ನ ಕೊಟ್ಟಿದ್ದಾರೆ. ಹಾಗೆ ನೆನ್ನೆ ಮಲ್ಲಿಗೆ ಹೂವು, ವಾಲೆಗಳು, ಇದೆಲ್ಲರೂ ಹೆಣ್ಮಕ್ಳಿಗೆ ಏನು ತುಂಬ ಇಷ್ಟ ಆಗುತ್ತೆ. ಸೊ ಆ ಥರ ವಸ್ತುಗಳೆಲ್ಲ ಸಂಗೀತ ಶೃಂಗೇರಿ ಅವರಿಗೆ ನೆನ್ನೆ ಸಿಕ್ಕಿತು. ಸೊ ಮೈಸೂರಲ್ಲಂತೂ ತುಂಬಾ ಪ್ರೀತಿ ಸಿಕ್ಕಿದೆ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಅಂತ ಹೇಳ್ಬೋದು. ಸೊ ಇನ್ನೂ ಯಾರ್ಯಾರು ಹೋಗ್ತಾರೆ ಮುಂದಿನ ದಿನಗಳಲ್ಲಿ ಅಂತ ನೋಡೋಣ. ಸೊ ಹಾಗೆ ಮೈಸೂರು ಬೆಟ್ಟಕ್ಕೆ ಹೋಗಾದಮೇಲೆ ಅವರೆಲ್ಲರೂ ಅಕ್ವೇರಿಯಂ ಇದೆ ಅಲ್ವಾ, ಒಂದು ಪ್ಲಾನೆಟ್ ಅಕ್ವೇರಿಯಂ ಅಂತ ಇದೆ. ಸೊ ಅಲ್ಲಿ ಕಾರ್ತಿಕ್ ಅವರು ಕೂಡ ಹೋಗಿದ್ರು, ಸಂಗೀತ ಅವರು ಕೂಡ ಹೋಗಿದ್ರು. ಸೊ ಅದು ಒಂದು ಕಲಾಪ್ ಥರನೂ ಇತ್ತು, ಬಟ್ ಅದು ತುಂಬಾ ಚೆನ್ನಾಗಿತ್ತು. ಎಲ್ಲ ಪ್ರಾಣಿಗಳು ಇದ್ವು. ಸೊ ಅದು ಅವರ ಫ್ಯಾನ್ಸ್ ಕೂಡ ತಿಳಿಸೋ ಥರ ಇತ್ತು, ಯಾರಿಗೆಲ್ಲ ಬೇಕು ಹೋಗಿ ನೋಡ್ಕೊಂಬರ್ಬೋದು ಅಲ್ಲಿ ಒಂದ್ಸತಿ ಅಂತ. ಸೊ ಇದು ನಿನ್ನೆ ಈ ಇಡೀ ಬಿಗ್ ಬಾಸ್ನ ಹೊರಗಡೆ ಬಂದಾದಮೇಲೆ ಮೈಸೂರಿಗೆಲ್ಲ ಹೋಗಿ ಬಂದಿದ್ದು ಹೇಗಿತ್ತು ಏನು ಅಂತೆಲ್ಲ ಹೇಳಿದೆ. ಸೊ ಇನ್ನೂ ಫ್ಯಾನ್ ಮೀಟ್ ಇದೆ. ಸೊ ಅದೆಲ್ಲ ಹೇಗಾಗುತ್ತೆ ಏನು ಅಂತೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮತ್ತು ಫ್ಯಾನ್ ಮೀಟಲ್ಲಿ ಏನೇನು ಥರ ಫಂಕ್ಷನ್ ಮಾಡ್ಬೋದು ಅವರು ಅಂತ ಕೂಡ ನಾನು ನನ್ನ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋಸ್ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.